ಇವತ್ತು ಬೆಳಗ್ಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸ್ನಾನ ಮಾಡ್ಕೊಂಡು ನಾವು ಬಂದಿದ್ದೆ ಆಂಜನೇಯ ದೇವಸ್ಥಾನಕ್ಕೆ. ಅಷ್ಟು ಎಲ್ಲ ಇರೋದಂತ ಇದು ಮುಳುಬಾಗಲ್ದಾಗಿರೋದು. ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಹೋಗ್ಬೇಕಂತ, ಬಟ್ ಬರೋಕ್ಕಾಗಿಲ್ಲ. ಆದ್ರೆ ಅದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬಂದಿರೋದು. ನೀವು ಯಾರಾದ್ರೂ ಬಂದಿದ್ದೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೋಗಿದ್ದು ಕಲ್ಕೊಟ್ರು ಪ್ರೀತಿ ವಿಶ್ವಾಸ ಈ ಥರನೂ ಕೂಡ ಇತ್ತು. ತುಂಬಾ ಜನ ಕೂಡ ಮಾತಾಡ್ತಾನೆ ವೀಡಿಯೋಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತೀಯ ಅಂತ. ಈ ಪ್ರೀತಿ ಎಲ್ಲ ಪಡ್ಕೊಳ್ಳೋಕೆ ಕಾರಣ ನನ್ನ ಫಾಲೋ ಮಾಡ್ತಾನೆ ನನ್ನ ದೇವರುಗಳು ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ವಿನಾಯಕ ಸ್ವಾಮಿ ದೇವಸ್ಥಾನ ಕುಡುಮಲೆ ಕೂಡ ಹೋಗಿದ್ರೆ ಅಲ್ಲೇ ಪಕ್ಕದಲ್ಲೇ ಅಂತ ಕೂಡ ಇರೋದು. ಅಲ್ಲಿ ನೋಡಿದಾಗ ಈ ತಾಯಿ ಕೂಡ ನನಗೆ ನೆನಪಾಯಿತು. ಈ ತಾಯಿನ ಕಷ್ಟ ಸುಖ ತಿಳ್ಕೊಂಡು ನಾನು ಪ್ರೀತಿಯಿಂದ ನನ್ನ ಕೈಲಾಗಿದ್ದಷ್ಟು ಸಹಾಯ ಕೂಡ ಮಾಡಿದೆ. ನೀವು ಯಾವ್ದಾದ್ರು ಈ ಥರ ದೇವಸ್ಥಾನಕ್ಕೆ ಹೋದಾಗ ಈ ಥರ ಸಿಗದೆ ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವರು ಕೂಡ ಸಿಕ್ಕಿದ್ರು. ಇವ್ರಿಗೂ ಅಷ್ಟೇ ನನ್ನ ಕೈಲಾದಷ್ಟು ನಾನು ಕೂಡ ಸಹಾಯ ಮಾಡಿದೆ. ಮಾಡಿರೋ ಕೆಲಸನ ವಿಡಿಯೋ ಮಾಡಿ ಹಾಕ್ಬಾರ್ದು ಅಂತ ತುಂಬಾ ಜನ ಕೂಡ ಹೇಳ್ತಾರೆ. ನಾನು ಹಾಕಿರೋ ವಿಚಾರ ಏನಪ್ಪ ಅಂತಂದ್ರೆ ಈ ಥರ ಯಾರು ನೋಡ್ಕೊಂಡು ನಮ್ಮ ವಿಡಿಯೋಸ್ ನೋಡ್ಕೊಂಡು ಸಹಾಯ ಮಾಡ್ತಾರೆ ಅಂತ ಕೂಡ ನಾನು ಹಾಕಿರೋದು. ದಯವಿಟ್ಟು ಇದು ಯಾರನ್ನು ತಪ್ಪು ಹುಡುಕಕ್ಕೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. ಮುಳುಬಾಗ್ಲು ದೋಸೆ ಕಾರ್ನರ್ ಕೂಡ ಬಂದ್ರೆ ಇಲ್ಲಿ ದೋಸೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕೂಡ ಇತ್ತು. ಅಷ್ಟು ಇದು ಎಲ್ಲಪ್ಪ ಇರೋದು ಅಡ್ರೆಸ್ ಅಂತ ನೀವು ಯಾರು ಬೈಕೊಂಡ್ ರೋಡಲ್ಲಿ ಇರೋದು ಪೋಸ್ಟ್ ಅಂಗಡಿನೇ ದೋಸೆ ಕಾರ್ನರ್ ಅಂತ ಕೂಡ ಹೇಳ್ತೈತೆ. ಸರಿಯಂಟ ಇದನ್ನೆಲ್ಲ ತಿನ್ಕೊಂಡು ನಾನು ಬಂದಿದ್ದೆ ಈ ಬಸ್ ಸ್ಟ್ಯಾಂಡ್ಗೆ. ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಕರೆಕ್ಟಾಗಿ ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಬಿ ಭರತ್ ಅವರು ಕೂಡ ಸಿಕ್ಬಿಟ್ಟು ನಮ್ಮ ಪ್ರೊಫೈಲ್ ಕೂಡ ಹಾಕಿ ಒಂದು ಕೇಕ್ ಕೂಡ ಮಾಡಿಸಿದ್ರು. ಈ ಥರ ಪ್ರೀತಿ ಪಡ್ಕೊಳಕ್ಕೆ ಅಂತೂ ನಾನಂತೂ ದೇವರನಿಗೂ ನನ್ನ ಕೈಯಲ್ಲಿ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಪ್ರೀತಿ ಪಡ್ಕೊಳಕ್ಕೆಲ್ಲ ಕಾರಣ ನನ್ನ ಫಾಲೋ ಮಾಡ್ತಾರೆ ನನ್ನ ದೇವರುಗಳು ಸಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದ್ಸಲಿ. ಅದೆಲ್ಲ ಆಗಿದ್ದಾದ್ಮೇಲೆ ಚಿಕ್ಕದಾಗಿ ಒಂದು ಸಲ್ಮಾನ ಕೂಡ ಮಾಡಿದ್ರು. ಆ ಸಲ್ಮಾನ್ ಎಲ್ಲ ಮಾಡಿಸ್ಕೊಂಡು ನಾವು ಬರೋಕೆ ಟೈಮ್ ನೋಡಿ 11 ಗಂಟೆ ಆಗಿತ್ತು. ಬರೋಕೆ ಒಂದು ಒಳ್ಳೆ ಬಿರಿಯಾನಿ ಕೊಡಿಸ್ತು. ನಾನು ಬರೋತ್ನ ಬಿರಿಯಾನಿ ತಿನ್ಕೊಂಡು ಮನೆಗೆ ಬರೋಕೆ 12:30 ಕೂಡ ಆಗಿತ್ತು. ಇವತ್ತು ಕತೆ ಇಷ್ಟು. ನಾನು ಸಿಗ್ತೀನಿ ಫ್ರೆಂಡ್ಸ್.